ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆಯನ್ನು ಮಾಡುವುದರ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಭಾಗವಹಿಸಿದ್ದರು. ಸಂಸ್ಕೃತಿ ಜನರಿರುವ ಪುಣ್ಯಭೂಮಿ ಮಾಗಡಿನಲ್ಲಿ ಕನ್ನಡದ ಅಸ್ಮಿತೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ರಾಜರತ್ನ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಾಗಡಿಯ ಎಲ್ಲ ಸಜ್ಜನರನ್ನು ಸ್ಮರಣೆ ಮಾಡಿಕೊಳ್ತಾ ಅಭಿಮಾನಿ ಸಂಘದ ಅಧ್ಯಕ್ಷರಾದಂಥ ಬಸವರಾಜರವರು ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಈ ದಿನ ಭಾಳ ಒಳ್ಳೆಯ ದಿನ. ಕಲಾವಿದರ ವಂಶದಲ್ಲಿ ಬಂದಂಥ ಸಿಂಗಾಲರು ಪುಟ್ಟರಾಮಯ್ಯರು ಅವರ ತಂದೆಯರು ಕೂಡ ನಾಟಕ ಕಲಾವಿದರು, ಪುಟ್ಟರಾಮಯ್ಯರು ಕೂಡ ನಾಟಕ ಕಲಾವಿದರು. ಅದರಂತೆ ತಮ್ಮ ಮಕ್ಕಳಿಗೂ ಕೂಡ ನಾಟಕದಲ್ಲಿ ಅವರು ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ರು. ತದನಂತರ ಡಾಕ್ಟರ್ ರಾಜ್ಕುಮಾರ್ ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ಮಹೋನ್ನತ ನಟನಾಗಿ, ವರನಟನಾಗಿ ಹೆಸರು ಗಳಿಸಿದ್ರು. ಹಾಗೆ ತಮ್ಮ ಮಕ್ಕಳನ್ನು ಕೂಡ ಸೌಜನ್ಯದಿಂದ, ಸ್ವಭಾವ ಒಳ್ಳೆತನದಿಂದ, ದಾನ ಧರ್ಮಗಳ ಒಂದು ಇದರಲ್ಲಿ, ಭಕ್ತಿಲಿ, ದೇವರುಗಳ ಒಂದು ಇದರಲ್ಲಿ ಬೆಳೆಸಿದ್ರು. ಈ ನಾಡು, ನುಡಿ, ಕನ್ನಡ, ಜಲ, ನೆಲ, ಭಾಷೆಗಳ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿದ್ರು. ಅದನ್ನೇ ಮುಂದುವರ್ಸ್ಕೊಂಡು ಹೋದಂಥ ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಇವತ್ತು ಅವರು ಹೆಸರು ಗಳಿಸಿದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ಭಾಳ ಕಿರಿಯರಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರಿಗಿಂತ ಹೆಚ್ಚಿನ ದಾನ ಧರ್ಮ ಸೇವೆ ಮಾಡಿ ಈ ರಾಜ್ಯಕ್ಕೆ, ದೇಶಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಕೊಂಡು ಅವರು ಸತ್ತಿದ್ರೂ ಬದುಕಿದಂಥ ವ್ಯಕ್ತಿಯಾಗಿ, ಸತ್ತ ಮೇಲೆ ಅವರನ್ನ ವಿಚಾರನ ಜಾಸ್ತಿ ಜನ ಮಾತಾಡೋ ಹಾಗೆ ಅವರು ತಮ್ಮ ಇಂದಿನ ನಡವಳಿಕೆಯಿಂದ, ದಾನ ಧರ್ಮದಿಂದ ಹೆಸರುವಾಸಿ ಆಗಿದ್ದಾರೆ. ಅವರು ಅಜರಾಮರ. ಅವರು ಎಂದಿಗೂ ಇನ್ನೂ ಇರಬೇಕಾಗಿತ್ತು. ಪರಮಾತ್ಮನ ಪ್ರೀತಿಯಾಗಿ ಅವ್ರನ್ನ ಕರ್ಸ್ಕೊಂಬಿಟ್ರು. ಅದರಿಂದ ನಾವು ಆ ಕ್ಷಣನ ನೆನೆಯೋದು ಬೇಡ. ಅವ್ರು ಹುಟ್ಟಿದಂಥ ಈ ದಿನನ ನಾವೆಲ್ಲ ಸಂಭ್ರಮದಿಂದ ಆಚರಿಸಿ, ಸಿಹಿ ಹಂಚಿ, ಕೇಕ್ ಕಟ್ ಮಾಡಿ, ಅನ್ನದಾನಗಳು ಮಾಡಿ ನಾವು ವಿಜೃಂಭಣೆಯಿಂದ ಆಚರಿಸೋಣ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ನಮ್ಮ ಹಿರಿಯ ಸಂಘದ ಅಧ್ಯಕ್ಷರು ಗೋಪಾಲಣ್ಣ, ಎಲ್ಲ ಸದಸ್ಯರುಗಳು, ನಮ್ಮ ರೇಣುಕಪ್ಪ, ಚಿನ್ನಣ್ಣ, ನಮ್ಮ ಪುಟ್ಟಸ್ವಾಮಿ, ಎಲ್ಲ ಹುಡುಗರುಗಳು,
ಎಲ್ಲ ನನ್ನ ಸ್ನೇಹಿತರು, ನನ್ನ ಅಣ್ಣದಿರು, ತಮ್ಮದಿರು, ಚಿಕ್ಕವರು ಮತ್ತು ಅಭಿಮಾನಿ ಬಳಗ. ಇದರಲ್ಲಿ ಜಾತಿ ಇಲ್ಲ, ಎಲ್ಲ ಜಾತಿ ಜನಾಂಗನೂ ಕೈ ಜೋಡಿಸಿ ಈ ಹಬ್ಬನ ಒಂದು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಇದು ಇನ್ನೂ ಭಾಳ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು. ಸ್ವಲ್ಪ ನಮಗೆ ಬೇರೆ ಬೇರೆ ಕೊರತೆ ಆಗಿರೋದ್ರಿಂದ ಈ ಸರಿ ಇಷ್ಟು ಮಾಡಿ ಸ್ವಲ್ಪ ಅನುದಾನ ಮಾಡಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಪೂಜೆ ಪುನಸ್ಕಾರ, ಕೆಲವೊಂದು ನಾನು ರಕ್ತದಾನದ ಶಿಬಿರಕ್ಕೆ ಅವರಿಗೆಲ್ಲ ಮನವಿ ಮಾಡಿದ್ದೆ. ಅವರು ಬರ್ತೀವಿ, ಆದರೆ ನನಗೆ ನೀವು ಲೇಟಾಗಿ ಹೇಳಿದ್ರಿ ಅಂತಂದರು. ನಾನು ಹೇಳಿದ್ದು ಒಂದು 10 ದಿವಸದ ಹಿಂದೆಗಡೆ. ಇದನ್ನು ಮುಂದಿನ ತಿಂಗಳು ಡಾಕ್ಟರ್ ರಾಜ್ಕುಮಾರ್ ಹುಡ್ದಬ್ಬ 24ನೇ ತಾರೀಕಿದೆ. ಅವತ್ತು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹಂಚ್ಕೋತೀವಿ, ಹಮ್ಮಿಕೊಂಡು ಅದನ್ನು ಮಾಡ್ತೀವಿ. ಈಗ ಸಿಹಿ ಹಂಚೋದು, ಕೇಕ್ ಕಟ್ ಮಾಡೋದು, ಅನ್ನ, ಕೇಸರಿ ಬಾತು ವಿತರಣೆ ಮಾಡೋದು, ಈ ಥರ ಸಣ್ಣ ಪುಟ್ಟದ್ದು ನಮ್ಮ ಕೈಲಾದಷ್ಟು, ನಮ್ಮ ಸಂಘದಿಂದ ಆಗಿದಷ್ಟು ಅಭಿಮಾನಿಗಳು ಎಲ್ಲ ಸೇರಿ ಒಕ್ಕೂಟದಲ್ಲಿ ನಾವು ಈಗ ತಕ್ಕಮಟ್ಟಿಗೆ ಮಾಡ್ತಾಯಿದ್ದೀವಿ. ಏಪ್ರಿಲ್ 24ಗೆ ಇನ್ನೂ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ನಾವೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಪುನೀತ್ ರಾಜ್ಕುಮಾರ್ ಅವರು ಈ ರಾಜ್ಯಕ್ಕೆ ಬಡಜನರಿಗೆ, ವಿದ್ಯಾರ್ಥಿಗಳಿಗೆ ಕೆಲವೊಂದಿದು ಕಾಣದೆ ಎಲ್ಲ ಸಹಾಯ ಮಾಡಿದ್ದಾರೆ. ಅದನ್ನೆಲ್ಲ ತೋರಿಸ್ಕೊಂಡು ನಾವು ಇವತ್ತು ಹುಟ್ಟುಹಬ್ಬನ ಸಂತೋಷವಾಗಿ ಆಚರಿಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.